ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಲೆ ಏರಿಕೆ ಮಾಡಿದ ನಿಮ್ಮ ವಿರುದ್ಧ ಏನ್ ಮಾಡಬೇಕು, ನಿಮ್ಮನ್ನ ಏನ್ ತಗೊಂಡು ಹೊಡಿಬೇಕು ಅಂತ ಡಿಕೆಶಿ ವಿರುದ್ಧ ಪಿರಾಜು ನಾಲಿಗೆ ಹರಿಬಿಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು. ಡಿಕೆ ಶಿವಕುಮಾರ್ಗೆ ಏನ್ ತಗೊಂಡು ಹೊಡಿಬೇಕು, ಡಿಸಿಎಂ ಡಿಕೆಶಿ ಕಾಳಜಿಯನ್ನ ಗಮನಿಸ್ತೇನೆ. 2013ಕ್ಕೆ ಒಂದು ಸಿಲಿಂಡರ್ ಬೆಲೆ 1300 ರೂಪಾಯಿ, ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ 950 ರೂಪಾಯಿ ಇದೆ. 2023ರಲ್ಲಿ ಇದ್ದ ಬಾಂಡ್ ಪೇಪರ್ ಬೆಲೆ ಈಗ ಹೆಚ್ಚಾಗಿದೆ. ಹಾಲು, ನೀರು, ಕಸ ತೆರಿಗೆ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದೀರಿ, ಆಮೇಲೆ ಗತ್ತಿನಿಂದ ಮಾತನಾಡ್ತೀರಿ. ಎಷ್ಟು ಟ್ಯಾಕ್ಸ್ ಕಟ್ಟಲು ಏನ್ ದಾಡಿಯಾಗಿದೆ ಎಂಬ ಅರ್ಥದಲ್ಲಿ ಮಾತನಾಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ? 2023ರಲ್ಲಿ ಇದ್ದ ಬೆಲೆಗಳನ್ನ ನೀವು ಮುಂದುವರಿಸಬಹುದು ಇತ್ತು, ನೀವು ಹೆಚ್ಚು ಮಾಡಿದ್ದೀರಿ. 10 ಕೋಟಿ ಕುಟುಂಬಗಳಿಗೆ ಸಿಲಿಂಡರ್ ಕೊಡಲಾಗಿದೆ, ಬಳಿಕವೂ ಸಿಲಿಂಡರ್ ಬೆಲೆ ಕಮ್ಮಿಯಾಗಿದೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕಾಳಜಿಯನ್ನು ನಾನು ಗಮನಿಸ್ತೇನೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 2013ಕ್ಕೆ ಒಂದು ಸಿಲಿಂಡರ್ ಬೆಲೆ 1190 ರೂಪಾಯಿ ಇತ್ತು. ಇವತ್ತದು 900 ರೂಪಾಯಿಗೆ ಬಂದು ನಿಂತಿದೆ. 2013ಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದೇನೆ, 23ರಲ್ಲಿ ಇದ್ದಂತಹ ಬಾಂಡ್ ಪೇಪರು 20 ರೂಪಾಯಿದು 100 ರೂಪಾಯಿ ಆಗಿದೆ. 23ರಲ್ಲಿ ಇದ್ದಂತಹ ಹಾಲಿನ ಬೆಲೆ ಇವತ್ತಿಗೆ 9 ರೂಪಾಯಿ ಹೆಚ್ಚಾಗಿದೆ. ನೀರಿನ ಟ್ಯಾಕ್ಸ್ ಹೆಚ್ಚಾಗಿದೆ. ಒಂದು ಮನೆಗೆ ಬಹುತೇಕ 400ರಿಂದ 500 ರೂಪಾಯಿ ಕಸದ ತೆರಿಗೆಯನ್ನು ಹಾಕ್ತಾ ಇದ್ದೀರಿ. ಪೆಟ್ರೋಲ್ ಡೀಸೆಲ್ಗೆ ಸೆಸ್ಸನ್ನು ವಿಧಿಸೋದ್ರ ಮೂಲಕ ಅಕ್ಕಪಕ್ಕದ BJP ರಾಜ್ಯಗಳಲ್ಲಿ ಕಡಿಮೆಗೆ ಪೆಟ್ರೋಲು ಡೀಸೆಲ್ ಸಿಗ್ತಾ ಇದೆ, ನೀವು ಏರಿಸ್ಕೊಂಡಿದ್ದೀರಿ. ಆಮೇಲೆ ಗತ್ತಿನಿಂದ ಮಾತನಾಡ್ತೀರಿ. ಇಷ್ಟು ಕಟ್ಟೋದಕ್ಕಾಗಲ್ವಾ ನಿಮಗೆ, ಏನು ದಾಡಿ ಆಗಿದೆ ಅಂತ ಹೇಳಿ ಗತ್ತಿನಿಂದ ಮಾತನಾಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ? 2023ಕ್ಕೆ ಇದ್ದಂತಹ ಬೆಲೆಗಳನ್ನೇ ಮೇಂಟೈನ್ ಮಾಡಿದರೆ ಸಾಕಿತ್ತು, ಇಳಿಸೋದು ಬೇಡ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 10 ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಸಿಲಿಂಡರನ್ನು ಕೊಟ್ಟು 1190 ರೂಪಾಯಿಯಿಂದ 900 ರೂಪಾಯಿಗೆ ಇವತ್ತಿನ ರೇಟ್ ಇದೆ. 850 ಇತ್ತು. ಡಿ ಕೆ ಶಿವಕುಮಾರ್ ಅವರು ಯಾವ ನೈತಿಕತೆಯಿಂದ ಹೇಳ್ತೀರಾ? ಆಯಿತು, ಇವತ್ತು 17ನೇ ತಾರೀಕಿಗೆ ನೀವು ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ, ಅದು ಹೋರಾಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಹೋರಾಟ ನೀವು ಮಾಡ್ತೀರಿ ಅಂದರೆ ಇಷ್ಟು ಏರಿಸಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ನೀವೇ ಹೇಳಿ, ನಿಮ್ಮ ವಿರುದ್ಧ ಏನು ಮಾಡಬೇಕು, ನಿಮ್ಮನ್ನು ಏನು ತಗೊಂಡು ಹೊಡಿಬೇಕು, ನೀವೇ ಹೇಳಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.